ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಒಂದು ಸೈಡ್ ಡಿಶ್ ಮಾಡ್ಕೊಳ್ಳೋಣ. ಬಹಳ ರುಚಿಕರವಾಗಿರುವಂಥದ್ದು, ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಬಹಳ ಸುಲಭವಾಗಿ ಮಾಡುವಂಥದ್ದು ಒಂದು ಟ್ರೆಡಿಷ್ನಲ್ ಆಗಿರುವಂತಹ ಬದನೆಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಈ ಬದನೆಕಾಯಿ ಚಟ್ನಿ ಅಂತ ನೋಡ್ಕೊಂಬರೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಂಪ್ರದಾಯಿಕ ರೆಸಿಪಿ ಆಗಿರುವಂತಹ ಈ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ. ಬಿಳಿ ಬದನೆಕಾಯಿ ಆದರೆ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ಎಣ್ಣೆನ ಹಚ್ಕೊಳ್ಬೇಕು. ಮೊದಲಿಗೆ ನೋಡಿ, ಈ ಥರ ಬದನೆಕಾಯಿ ಸುತ್ತನೂ ಎಣ್ಣೆನ ಹಚ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಇದನ್ನು ಸ್ಟವ್ ಮೇಲೆ ಡೈರೆಕ್ಟಾಗಿ ಸುಡಬೇಕು. ಸುತ್ತನೂ ತಿರುಗಿಸ್ತಾ ಇದನ್ನು ಸ್ಟವ್ ಮೇಲೆ ಸುಡಬೇಕು. ಈ ಥರ ಸುಡೋಕ್ಕೆ ಕಷ್ಟ ಆದರೆ ಬೇಕಿದ್ರೆ ಒಂದು ಫ್ರೈ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಕೂಡ ನೀವು ಸುಟ್ಕೋಬೋದು. ಬದನೆಕಾಯಿಗಳೆಲ್ಲ ಈ ಥರ ಫುಲ್ಲು ಸುಟ್ಕೊಂಡಿದ್ದಾಗಿದೆ. ಸ್ವಲ್ಪ ಇದು ಆರಬೇಕು. ಇದು ಆರಿದ ಮೇಲೆ ಇದ್ರ ಮೇಲಿರುವಂತಹ ಸಿಪ್ಪೆ ಎಲ್ಲ ತೆಗೆದ್ರೆ ಬಂದ್ಬಿಡುತ್ತೆ ಈಸಿಯಾಗಿ. ಆ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ಈ ಥರ ತೆಗಿಬೇಕಾಗುತ್ತೆ. ಈಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸುಮಾರು 1 ಬಟ್ಲಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿನ ಮತ್ತು 1 ಎಸ್ಲಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಗೇ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಮಾಡ್ಕೊಳ್ತೀವಲ್ವ ಹಾಗೇ 7-8 ಬೆಳ್ಳುಳ್ಳಿ ಎಸ್ಲುಗಳನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರ್ತಕ್ಕಂಥ ಸ್ವಲ್ಪ ಹುಣಸೆಹಣ್ಣು, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೇ ಜಾರೊಳಗೆ ನಾವು ಮೇಲಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ವ, ಚೆನ್ನಾಗಿ ರೋಸ್ಟ್ ಮಾಡಿರೋವಂಥ ಬದನೆಕಾಯಿ, ಆ ಬದನೆಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಅಗತ್ಯ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾರ್ಮಲ್ ಚಟ್ನಿ ಹೇಗೆ ಮಾಡ್ಕೊಳ್ತೀವೋ ಆ ಚಟ್ನಿ ಅದಕ್ಕೆ ಸ್ವಲ್ಪ ನೀರನ್ನ ಬಳಸ್ಕೊಂಡು ನೋಡಿ ಚಟ್ನಿನ ಈ ಥರ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಸಣ್ಣ ಒಗ್ಗರಣೆನ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ. ಚಟ್ನಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಸಣ್ಣ ಒಗ್ಗರಣೆ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ಇಂಗನ್ನ ಹಾಕ್ಕೋಬೇಕು. ಜೀರ್ಣಕ್ರಿಯೆಗೂ ತುಂಬ ಸಹಾಯ ಆಗುತ್ತೆ. ಬದನೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆಗೆ ತೊಂದರೆ ಆಗ್ಬೋದು. ಸೊ ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದೀನಿ ಇಂಗನ್ನು. ಇಂಗು ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ. ಇದೆರಡೇ ವಸ್ತುಗಳು ಸಾಕು ಒಗ್ಗರಣೆಗೆ. ಈಗ ಈ ಒಗ್ಗರಣೆನ ಈ ಚಟ್ನಿ ಒಳಗಡೆ ಸೇರಿಸ್ತಾ ಇದ್ದೀನಿ.